ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ಸಜ್ಜನೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮಃ ಕಾರುಣ್ಯ ಸಿಂಧವೇ. ರಾಘವೇಂದ್ರ ಸ್ತೋತ್ರದ ಚಿಂತನವನ್ನು 22ನೇ ಶ್ಲೋಕದ ತನಕ ಮಾಡಿದ್ವಿ. ಮುಂದೆ 23ನೇ ಶ್ಲೋಕ ಈ ಥರ ಬರ್ತಾ ಇದೆ ರಾಘವೇಂದ್ರ ಸ್ತೋತ್ರದ್ದು. ರಾಘವೇಂದ್ರ ಗುರು ಸ್ತೋತ್ರಂ ಯಪ್ಪಟೇದ್ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಾಂ ನಿವೃತ್ತಿಸ್ತ್ವರಯ ಭವೇತ್. ಇದರ ಒಂದು ಸಮ್ಮರಿ, ಗುರು ರಾಘವೇಂದ್ರ ಸ್ತುತಿಯನ್ನು ಯಾರು ಭಕ್ತಿಯಿಂದ ಪಠನೆಯನ್ನು ಮಾಡ್ತಾರೆ ಅವರನ್ನು ಕಾಡುವಂತಹ ಎಲ್ಲ ರೋಗ ರುಜಿನಗಳು, ಅರ್ಥಾತ್ ಫಾರ್ ಎಕ್ಸಾಂಪಲ್ ಕುಷ್ಠ ಮುಂತಾದಂಥ ರೋಗಗಳು ಕೂಡ ಒಡನೆಯೇ ತೊಳಗುತ್ತವೆ ಅಥವಾ ಅದರಿಂದ ಅವರು ಪಾರಾಗುತ್ತಾರೆ ಅಂತ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಯಾತಕ್ಕೋಸ್ಕರ ಅಪ್ಪಣ್ಣಾಚಾರ್ಯರು ಕುಷ್ಠ ಅನ್ನುವುದ ಪದವನ್ನೇ ಪ್ರಯೋಗ ಮಾಡಿದ್ರು ಅದನ್ನು ಮುಖ್ಯವಾಗಿ ನೋಡಬೇಕಾಗ್ತದೆ. ಕಾರಣ ಏನಪ್ಪ ಅಂದರೆ, ಆಗಿನ ಕಾಲದಲ್ಲಿ ಈ ಕುಷ್ಠ ದಟ್ ವಾಸ್ ದಿ ಮೋಸ್ಟ್ ಡೇಂಜರಸ್ ಡಿಸೀಸ್. ಆವಾಗ ಅದಕ್ಕೆ ಔಷಧವೇ ಇಲ್ಲದೆ ಇರೋವಂಥ ಒಂದು ಡಿಸೀಸ್ ಆಗಿತ್ತದು, ಕಾಯಿಲೆ. ಕುಷ್ಠ ಬಂತು ಅಂದರೆ ಮುಗೀತು, ಅವನು ಮೊದಲಾಗಿ ಅವನನ್ನು ಬೇರ್ಪಡಿಸ್ತಾ ಇದ್ದರು ಜನಸಮೂಹದಿಂದ ದೂರವಿಟ್ಟು. ಅನ್ನೇನು ಸತ್ತ ಅಂತ ಹೇಳಿದಾಗ, ಯಾಕೆಂದರೆ ಅದು ಕಂಟೇಜಿಯಸ್, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ. ಹಾಗಾಗಿ ಅದು ಬಂದರೆ ಅದಕ್ಕೆ ಔಷಧವೇ ಇಲ್ಲ. ಅದು ಅಥವಾ ಈ ಕಾಲರಾ, ಈ ಥರ ಒಂದು ಕ್ಷಯ, ಈ ಥರ ಒಂದು ರೋಗಗಳು ಬಂದರೆ ಮುಗೀತು ಕತೆ ಅಂತ ಅರ್ಥ. ಈಗ ಒಂದು 20, 30, 50 ವರ್ಷಗಳವರೆಗೂ ಅದೇ ಸ್ಥಿತಿಯಲ್ಲೇ ಇದ್ದಂಥದ್ದು. ಇತ್ತೀಚೆಗೆ ಒಂದು 50 ವರ್ಷದಿಂದ ಇತ್ತೀಚೆಗೆ ಮೇ ಬಿ ಫ್ರಮ್ 1970, 80 ಆನ್ವರ್ಡ್ಸು ಇದಕ್ಕೆ ಕುಷ್ಠಕ್ಕೆ ಮತ್ತು ಕ್ಷಯಕ್ಕೆ ಈ ಕಾಲರಾಗೆಲ್ಲ ಒಳ್ಳೆ ಔಷಧಿ ಬಂದು ಅದು ಇದಾಗ್ತಾ ಇರೋವಂಥದ್ದು, ಅದರಿಂದ ಗುಣ ಆಗ್ತಾ ಇರೋವಂಥದ್ದು. ಕಾಲರಾ ಸ್ವಲ್ಪ ಇನ್ನೂ ಹಿಂದೆವರೆಗೂ ಬಂದಿರ್ಬೋದು, ಬಟ್ ಕುಷ್ಠ ಕ್ಷಯಕ್ಕೆಲ್ಲ 70, 80ಸ್ನಲ್ಲೂ ಒಂದು ಒಳ್ಳೆಯ ಮದ್ದಿರಲಿಲ್ಲ ಅದಕ್ಕೆ. ಅಂದರೆ ಅರ್ಥ ಏನಪ್ಪ ಅಂದರೆ, ಕುಷ್ಠದಂತಹ ರೋಗ, ಆವತ್ತಿನ ದಿನದಲ್ಲಿ ಕುಷ್ಠ ಅಂದರೆ ಮನುಷ್ಯ ಪ್ರಾಣವನ್ನು ಬಿಡೋದೆ ಅಂತ ಅರ್ಥವಾಗಿದ್ದಂಥ ಕಾಲದಲ್ಲಿ ಅಂಥ ರೋಗವೂ ಸಹ ರಾಘವೇಂದ್ರರ ಸ್ತುತಿಯನ್ನು ಮಾಡುವುದರಿಂದ ಅಂಥ ಒಂದು ಭಯಾನಕ ರೋಗವೂ ಕೂಡ ಗುಣವಾಗ್ತದೆ ಅನ್ನುವ ಒಂದು ನಿಟ್ಟಿನಲ್ಲಿ ಹೇಳಿದಂಥ ಪದ ಅದು ಕುಷ್ಠಾದಿ ರೋಗಾಣಂ ಅಂತ ಹೇಳುವಂಥದ್ದು. ಹಾಗಿದ್ದಿರುವಾಗ ಅಂಥದ್ದೇ ಗುಣವಾಗಬೇಕಾದ್ರೆ ಇನ್ನು ಬೇರೆ ಎಲ್ಲವೂ ಬೇರೆ ಎಲ್ಲ ರೋಗಗಳು ಸಹ ಅದರಿಂದ ಗುಣವಾಗ್ತದೆ ಅಂತಲೇ ಅರ್ಥ ಅದಕ್ಕೆ ಅಂತ ಹೇಳುವಂಥದ್ದು. ಹಾಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಒಮ್ಮೆ ಒಬ್ಬರು ಬಾಲಯತಿಗಳು ಬಂದಿದ್ದರು. ಅವರು ಮಂತ್ರಾಲಯದಲ್ಲಿ ದರ್ಶನ ಮಾಡಲಿಕ್ಕೆ ಅಂತ ಹೋಗಿದ್ದಾಗ ಅವರಿಗೆ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ, ನಾನು ಬಾಲಯತಿ, ಇವರು ಸಂಸಾರಿಯತಿ ರಾಘವೇಂದ್ರ ಸ್ವಾಮಿಗಳು, ನಾನಿಲ್ಲಿ ಇವರಿಗೆ ನಮಸ್ಕಾರ ಮಾಡ್ಬೋದೇ, ಬೃಂದಾವನಕ್ಕೆ ಬಿಡ್ಬೋದೇ ಅನ್ನುವ ಒಂದು ಸಂಶಯ. ಆ ಒಂದು ಜಿಜ್ಞಾಸೆಯಲ್ಲೇ ಭಾಳ ಆನೆಸ್ಟ್ ಆದ ಸಂಶಯ, ಕುಹಕ ಬುದ್ಧಿಯಿಂದಲ್ಲ ಅದು. ಅವರು ನಮಸ್ಕಾರ ಮಾಡ್ದಿರ ಮುಂದೆ ಅವರು ದರ್ಶನವನ್ನು ಮಾಡಿಕೊಂಡು ಅಲ್ಲೇ ತಂಗಿದ್ರು ಅವರು. ಆಗ ಒಬ್ಬ ಸೇವೆ ಮಾಡ್ತಾ ಇದ್ದ ರಾಘವೇಂದ್ರ ಸ್ವಾಮಿಗಳಿಗೆ. ಅವನು ಕುರುಡ, ಬಹಳವಾದ ದಿನಗಳಿಂದ ಸುಮಾರು ಬಾಲ್ಯದಲ್ಲೇ ಕಣ್ಣನ್ನು ಕಳ್ಕೊಂಡಿದ್ದಂಥವನು, ಬಿಕಾಸ್ ಆಫ್ ಸಮ್ ನರ್ವಸ್ ಡಿಸೆಬಿಲಿಟಿ. ಎಂಥ ಡಾಕ್ಟ್ರ್ ಹತ್ರ ಕೇಳಿದ್ರೂ ಹೋದ್ರೂ ಇಲ್ಲ, ಇದು ನರ್ವಸ್ ವೀಕ್ ಆಗಿದೆ, ಕಣ್ಣು ಕಾಣೋದಿಲ್ಲ, ಕಷ್ಟ ಇದೆ ಅಂತ ಹೇಳಿದಂಥದ್ದು. ಹಾಗಾಗಿ ನಾನು ಬರಲೇಬೇಕು, ರಾಯರನ್ನು ಸೇವೆ ಮಾಡಲೇಬೇಕು, ರಾಯರನ್ನು ಬೃಂದಾವನ ನೋಡಲೇಬೇಕು, ನಾನು ದರ್ಶನ ಮಾಡಲೇಬೇಕು ಅನ್ನೋ ಛಲದಿಂದ ಆ ಭಕ್ತನಾದಂಥವನು ರಾಯರಿಗೆ ಒಂದು ಸೇವೆಯನ್ನು ಮಾಡ್ತಿದ್ದ. ಒಂದು ವಾರ ಕಳೆದಿತ್ತು. ಹಾಗೆ ಅವನು ಸೇವೆ ಮಾಡಿ ಮಲಗಿದ್ದಾಗ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಿಟಾರ್ ಅಂತ ಕಿರ್ಚ್ಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಒಂದು ಬಹಳ ಕೆಟ್ಟ ಧ್ವನಿಯಲ್ಲಿ ಅರ್ಚ್ಕೊತಾ ಇದ್ದದ್ದು ಸುಮಾರು ಒಂದು 3-4-5 ನಿಮಿಷಗಳ ಕಾಲ ಎಲ್ರಿಗೂ ಕೇಳಿಸ್ತು. ಅಲ್ಲೇ ಅವಾಗೆಲ್ಲ ಸುಮಾರು ನಾನು ಹೇಳ್ತಾ ಇರೋದು ಇದೊಂದು 30-40 ವರ್ಷದ ಹಿಂದಿನ ಮಾತಿರ್ಬೋದು. ಅಲ್ಲೇ ಪ್ರಾಕಾರದಲ್ಲೇ ಮಲಗ್ತಾ ಇದ್ದಂಥದ್ದು. ಆ ಥರ ಈ ರೂಮಿನ ವ್ಯವಸ್ಥೆ ಅಷ್ಟೊಂದಾಗಿ ಇದ್ದರೂ ಕೂಡ ಸೇವೆ ಮಾಡ್ತಾ ಇದ್ದವರೆಲ್ಲ ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು ಅಲ್ಲೇ ಮಲಗ್ತಾ ಇದ್ದಂಥದ್ದು. ಅಲ್ಲಿ ಮಲಗಿದ್ದಾಗ ಕಿರ್ಚ್ಕೊಂಡಿದ್ದಾಗ ಎಲ್ಲರೂ ಬಂದು ಎದ್ದು ನೋಡ್ತಾ ಇದ್ದಾಗ ಏನಾಯಿತು ಅಂದರೆ ಅವ್ನು ಕಣ್ಣು ಬಿಡ್ತಾ ಇಲ್ಲ, ಕಣ್ಣು ಉರಿತಿದೆ, ಕಣ್ಣು ನೋವ್ತಾ ಇದೆ, ನನಗೆ ಯಾರೋ ನನಗೆ ಕಣ್ಣಿಗೆ ಸೂಜಿ ಹಾಕಿ ಚುಚ್ತಾ ಇದ್ದಾರೆ ಅಥವಾ ಇನ್ನೇನೋ ಒಂದು ನಡೀತಾ ಇದೆ, ನನಗೆ ಯಾರೋ ಒಂದು ಆಪ್ರೇಷನ್ ಮಾಡ್ತಿರೋ ಥರ ಭಾಸವಾಗ್ತಾ ಇದೆ ಅಂತ ಕಿರ್ಚ್ತಾ ಇದ್ದ. ಅದಾದಮೇಲೆ ಒಂದು 10 ನಿಮಿಷ ಆದಮೇಲೆ ನಿಧಾನಕ್ಕೆ ಅವನು ಕಣ್ಣನ್ನು ತೆಗಿತಾನೆ. ಆವಾಗ ಈ ಸ್ವಾಮಿಗಳು ಇಲ್ಲಿದ್ದಂಥವ್ರು ಬಾಲಯತಿಗಳು ಕೂಡ ಅವರು ದರ್ಶನ ಮಾಡ್ಲಿಕ್ಕೆ ಬಂದಂಥದ್ದು ರಾಘವೇಂದ್ರ ಸ್ವಾಮಿಗಳಿಗೆ ಅವರು ಆಚೆ ನಿಂತು ನೋಡ್ತಾ ಇದ್ದಾರೆ.
ಅವರಿಗೆ ಅವ್ರು ನೋಡಿದ ತಕ್ಷಣವಾಗಿ ಹೋಗಿದ್ದು ಅವರನ್ನೇ ಫಸ್ಟ್ ನೋಡಿದ್ದು. ಈ ಕಣ್ಣು ಬಂದು ಇವನಿಗೆ ಕಣ್ಣು ಬಿಡ್ತಾನೆ, ಕಣ್ಣು ಕಾಣಿಸ್ತಾ ಇದೆ, ಕಣ್ಣು ಕಾಣಿಸಿದ ತಕ್ಷಣ ಅವರನ್ನೇ ಫಸ್ಟ್ ನೋಡಿದ್ದು ಆ ಬಾಲಯತಿಗಳನ್ನು. ಅವರಿಗೆ ದೀರ್ಘದಂಡವಾದ ನಮಸ್ಕಾರವನ್ನು ಮಾಡಿದ್ದಾನೆ. ರಾಘವೇಂದ್ರ ಸ್ವಾಮಿಗಳೇ ಕಾಪಾಡಿ ನನ್ನ ಕಾಪಾಡಿದ್ರಿ, ಉದ್ಧಾರ ಮಾಡಿದ್ರಿ ಅಂತ. ಆಗ ಅವ್ರು ಹೇಳ್ತಾರೆ, ನಾನು ರಾಘವೇಂದ್ರ ಸ್ವಾಮಿ ಅಲ್ಲಪ್ಪ, ನಾನು ದರ್ಶನಕ್ಕೋಸ್ಕರ ಬಂದಿರೋಂಥವನು, ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಸ್ವಪ್ನವಾಯಿತು, ಸ್ವಪ್ನದಲ್ಲಿ ಹೇಳಿದ್ರು ನೀನು ಕಣ್ಣು ಬಿಡು, ನೀನು ನನಗೆ ನಮಸ್ಕಾರ ಮಾಡೋದಕ್ಕಿಂತ ನೀನು ಕಣ್ಣು ಮುಂದೆ ಯಾರು ಮೊದಲು ನಿಂತಿರ್ತಾರೆ ಅವರನ್ನೇ ನಾನು ಅಂತ ತಿಳಿದು ನಮಸ್ಕಾರ ಮಾಡು ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳು. ಸ್ವಪ್ನದಲ್ಲಿ ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ ರಾಯರು, ನನಗೆ ಕಣ್ಣು ಕಾಣಿಸ್ತಾ ಇದ್ದೆ. ಈಗ ಅವ್ರು ಹೇಳದಂತೆ ನಾನು ಕಣ್ಣು ಬಿಟ್ಟ ತಕ್ಷಣ ನೀವೇ ನನಗೆ ಫಸ್ಟ್ ಕಂಡದ್ದು, ಅದಕ್ಕೋಸ್ಕರ ನೀವೇ ನನಗೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾನೆ. ತಕ್ಷಣ ಆ ಬಾಲಯತಿಗಳಿಗೆ ಜ್ಞಾನೋದಯ ಆಗುತ್ತೆ, ರಾಘವೇಂದ್ರ ಸ್ವಾಮಿಗಳ ಮಹಿಮಾ ಎಂಥದ್ದು ಅಂತೇಳಿ. ಅವರು ಓಡಿ ಬಂದು ಆಗ ಮಧ್ಯರಾತ್ರಿ ಇವೆಲ್ಲ ನಡೆದಿರುವಂಥದ್ದು. ಬೃಂದಾವನದ ಮುಂದೆ ದೀರ್ಘದಂಡವಾದ ನಮಸ್ಕಾರ, ತಪ್ಪಾಯಿತು ನನ್ನ ಕ್ಷಮಿಸಿ ಅಂತೇಳಿ ನಮಸ್ಕಾರವನ್ನು ಮಾಡಿದ್ದಂತು ಅಂತಂದು ಹೇಳಿ ಒಂದು ದೃಷ್ಟಾಂತ ಇದೆ ಇದಕ್ಕೆ. ಹಾಗಾಗಿ ಇಂಥ ಒಂದು ರೋಗ ರುಜಿನಗಳಿಂದ ಯಾಕೆ ಹೇಳಿದೆ ಇದನ್ನು ಅಂದರೆ, ಎಂಥ ರೋಗ ರುಜಿನಗಳನ್ನು ಪಾರು ಮಾಡುವಂಥ ಶಕ್ತಿ, ತಪಶಕ್ತಿ ಇರುವಂಥವರು ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಇದನ್ನು ಕುಷ್ಠಾದಿ ರೋಗಾಣಂ ಅನ್ನೋ ಪದ ಬಳಸಿದ್ದಾರೆ ಇಲ್ಲಿ. ಯಾಕಂದರೆ ದಟ್ ವಾಸ್ ದ ಮೋಸ್ಟ್ ಡೇಂಜರಸ್ ಡಿಸೀಸ್ ಆಫ್ ದೋಸ್ ಟೈಮ್ಸ್. ಅದು ಬಂದರೆ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಂಥ ಕಾಯಿಲೆ, ಅಂಥದ್ದು ಕೂಡ ರಾಘವೇಂದ್ರ ಸ್ತೋತ್ರದ ಅಥವಾ ರಾಘವೇಂದ್ರರ ಒಂದು ಕರುಣೆಯಿಂದ ಪಾರಾಗ್ತದೆ ಅನ್ನುವಂಥದ್ದು ಇದರ ಅರ್ಥ ಅಂತ ತಿಳಿಬೇಕು ನಾವು. ಇನ್ನು ಮುಂದೆ 24ನೇ ಶ್ಲೋಕ, ಇದನ್ನೇ ನಾನು ಹೇಳಿದ್ದಿವಾಗ. ಅಂಧೋಪಿ ದಿವ್ಯದೃಷ್ಟಿಸ್ಯ ಏದೇಡ ಮೂಕೋಪಿ ವಾಕ್ಪತಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾಸ್ಯ ಜಪಾದ್ ಭವೇತ್ ಅನ್ನುವಂಥದ್ದು. ಇದೇ ಎಕ್ಸಾಂಪಲ್ನ ಈ ಒಂದು ಅಂಧೋಪಿ ದಿವ್ಯದೃಷ್ಟಿಸ್ಯ ಅಂದರೆ ಈ ಸ್ತುತಿಯನ್ನು ಅಥವಾ ಜಪವನ್ನು ರಾಘವೇಂದ್ರರ ಜಪವನ್ನು ಮಾಡಿದ್ರೆ ಕುರುಡನಿಗೂ ಒಂದು ತಿಳಿಗಣ್ಣು ಪಡೆದಾನು ಅವನು, ಕಿವಿ ಬಾಯಿ ಬರದಂಥವನು, ಮಾತಿನ ಮಲ್ಲನಾದಾನು ಅವನು, 100 ಕಾಲ ಸಿರಿ ತುಂಬಿದ ಬಾಳನ್ನು ಬಾಳಿಯಾನು ಅನ್ನೋದು ಇದರ ಅರ್ಥ. ಅಂಧೋಪಿ ದಿವ್ಯ ದೃಷ್ಟಿಸ್ಯ, ಬರೀ ದೃಷ್ಟಿ ಕೊಡೋದಿಲ್ಲ ರಾಘವೇಂದ್ರ ಸ್ವಾಮಿ, ನಾ ಹೇಳಿದ್ದು ಜ್ಞಾಪಿಸ್ಕೋಬೇಕು. ಕಲ್ಪವೃಕ್ಷ ಕಾಮಧೇನುಗಳು ಏನು ಕೇಳಿದ್ರು ಕೊಡ್ತವೆ. ರಾಯರು ಹಾಗಲ್ಲ, ನೀವು ಕೇಳಿದ್ದಕ್ಕಿಂತ 10 ಪಟ್ಟು ಹೆಚ್ಚಾಗಿ ಕೊಡ್ತಾರೆ ಅವರು. ನಿಮಗೇ ಗೊತ್ತಿಲ್ದಿರ ಅಕಸ್ಮಾತ್ ಏನಾದರೂ ನಿಮಗೆ ಶ್ರೇಯಸ್ಕರವಾದದ್ದು ಅಲ್ಲದೇ ಇದ್ದರೆ ಕೇಳಿದ್ರು ಕೂಡ ಅದನ್ನು ಬಿಟ್ಟು ಅವರು ನಿಮ್ಗೆ ಯಾವ್ದು ಒಳ್ಳೇದೋ ಅದನ್ನೇ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅಂಥವ್ರು ಇವರು. ಅದರಿಂದಲೇ ಅವ್ರನ್ನ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ ಕರೆಯೋದು. ಹಾಗೆ ಅಂಧೋಪಿ ದಿವ್ಯ ದೃಷ್ಟಿಸ್ಯ, ಬರೀ ದೃಷ್ಟಿಯಲ್ಲಪ್ಪ, ಅಂಧನಿಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ, ತಿಳಿಗಣ್ಣನ್ನು ಕೊಡ್ತಾನೆ, ಭಗವಂತನನ್ನು ಅರಿಯುವಂಥ, ಭಗವಂತನನ್ನ ಕಣ್ಣಿನಿಂದ ನೋಡುವಂಥ ದೃಷ್ಟಿಯನ್ನು ಕೊಡ್ತಾನೆ. ಮೂಕೋಪಿ ವಾಕ್ಪತಿ, ಮೂಕನಾದಂಥವನಿಗೂ ಮಾತು ಬರೋ ಹಾಗೆ. ಮಾತು ಬರೋದು ಅಂದ್ರೆ ಏನು, ಸುಮ್ಮನೆ ಮಾತಾಡೋದಲ್ಲ, ಮಾತಿನ ಮಲ್ಲನಾದಂಥವನು ಮಲ್ಲನನ್ನಾಗಿ ಮಾಡಿಬಿಡ್ತಾರೆ. ಅಷ್ಟು ಮಾತನ್ನ, ಅಷ್ಟು ವಾಕ್ಚಾತುರ್ಯವನ್ನು ಕೊಡ್ತಾರೆ ರಾಯರು. 100 ಕಾಲ ಸಿರಿ ತುಂಬಿದ ಬದುಕನ್ನು ಕೊಡ್ತಾರೆ. ಪೂರ್ಣಾಯು ಪೂರ್ಣ ಸಂಪತ್ತು. ಪೂರ್ಣಾಯು ಅಂದರೆ 100 ವರ್ಷ ಅಂತಲ್ಲ ಇಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಕನ್ಫ್ಯೂಸ್ ಆಗಿದ್ದಾರೆ. ಪೂರ್ಣಾಯು ಅಂದರೆ 100 ವರ್ಷ ಬದುಕೋದು ಅಂತ ಅಲ್ಲ. ಅವರ ಪೂರ್ಣಾಯು, ಅವರು ಎಷ್ಟು ವರ್ಷ ಇರುತ್ತೋ ಅವರ ಹಣೆಯಲ್ಲಿ ಅದು ಪೂರ್ಣಾಯು. ಅಂದರೆ ಅಕಾಲ ಮೃತ್ಯುವಿಂದ ಪಾರು ಮಾಡ್ತಾರೆ. ಆಕ್ಸಿಡೆಂಟ್ ಆಗೋಯ್ತು, ಮತ್ತೇನೋ ಒಂದು ಕಾರಣಕ್ಕೆ ಈ ಒಂದು ಅಪಮೃತ್ಯು ಆಗೋಯ್ತು, ಆ ಥರ ಅಪಮೃತ್ಯುವಿನಿಂದ, ಅಕಾಲ ಮೃತ್ಯುವಿನಿಂದ ತೆಗೆದು ಒಳ್ಳೆಯ ಒಂದು ಮೃತ್ಯುವನ್ನು ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಬದುಕನ್ನು ಕೊಟ್ಟು ಕೂಡ ಆ ಬದುಕಿನ ಕೊನೆಗೆ ಒಳ್ಳೆ ಒಂದು ಶ್ರೇಯಸ್ಕರವಾದಂಥದ್ದು ಮರಣವನ್ನು ಯಾರೂ ಆಸ್ಪತ್ರೆಯಲ್ಲಾಗಲಿ ICUನಲ್ಲಾಗಿ ಹೋಗಿ ಸಾಯಕ್ಕೆ ಇಷ್ಟಪಡೋದಿಲ್ಲ. ಆ ಥರವಾಗಿ ಒಳ್ಳೆಯ ಒಂದು ಭಗವಂತನ ಪಾದವನ್ನು ಸೇರುವಂಥ ಒಂದು ಕೃಪೆಯನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಅನ್ನೋದು ಈ ಶ್ಲೋಕದ ಅರ್ಥವಾಗುತ್ತೆ. ಇನ್ನು ಇದಕ್ಕೆ ಮುಂದಿನದು 25ನೇ ಶ್ಲೋಕ ಬಹಳ ಮುಖ್ಯವಾದದ್ದು. ಅವರವರ ಅನುಷ್ಠಾನಕ್ಕೆ ಇದನ್ನು ನಾವು ಅಳವಡಿಸ್ಕೊಂಡು ಇದನ್ನು ಮಾಡಿಕೊಂಡ್ರೆ ಬಹಳಷ್ಟು ಅವರ ಒಂದು ದಿನನಿತ್ಯದ ತಾಪತ್ರಯಗಳು ಪರಿಹಾರವಾಗುತ್ತೆ ಅನ್ನೋದಕ್ಕೆ ನಾನು ಒಂದು ಸಾಕ್ಷಿ. ಹಾಗೆ ಅದನ್ನು ಅಪ್ಪಣ್ಣಾಚಾರ್ಯರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ಅದರ ಮುಂದಿನ ಶ್ಲೋಕ ಈ ಥರ ಇದೆ, 25ನೇದು. ಯಪ್ಪಿಬ್ಬೆಜ್ಜಲಮೇತೇನ ಸ್ತೋತ್ರೈಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷಾತ್ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಅಂದರೆ ಈ ಸ್ತುತಿಯಿಂದ ಬರಿದೆ ಅಭಿಮಂತ್ರಿಸಿದ ನೀರನ್ನು ಯಾರು ಸೇವಿಸುತ್ತಾರೋ ಅವರ ಒಡಲಿನಲ್ಲಿ ಎಲ್ಲ ದೋಷಗಳು ಒಡನೆಯೇ ಇಲ್ಲವಾಗುತ್ತದೆ. ಅರ್ಥ ಮಾಡ್ಕೋಬೇಕು ಇದನ್ನು. ಇಲ್ಲಿ ಕುಕ್ಷಿ ಅಂದರೆ ಹೊಟ್ಟೆ ಅಂತ. ಎಲ್ಲ ರೋಗಗಳಿಗೂ ಮೊದಲು ತಾಣ, ಸ್ಟಾರ್ಟಿಂಗ್ ಪಾಯಿಂಟ್ ಹೊಟ್ಟೆನೇ. ಹೊಟ್ಟೆಯಲ್ಲೇ ಗಟ್ ಅಂತ ಏನು ಕರಿತೀರಿ ನೀವು ಇವತ್ತಿನ ದಿನ, ಆ ಒಂದು ಗಟ್ ಹೆಲ್ತ್, ಆ ಗಟ್ ಹೆಲ್ತ್ ಸರಿಗಿಲ್ಲ ಅಂದ್ರೇ ಎಲ್ಲ ರೋಗ ರುಜಿನಗಳು ಪ್ರಾರಂಭವಾಗೋದು. ಅಲ್ಲಿಂದಲೇ, ಹೊಟ್ಟೆಯಿಂದಲೇ ಎಲ್ಲ ರೋಗ ರುಜಿನಗಳು ಪ್ರಾರಂಭ. ಅಂದರೆ ಏನಪ್ಪ ಅರ್ಥ ಅಂದರೆ, ಹೊಟ್ಟೆಗೆ ಏನು ಹೋಗುತ್ತೆ, ನಾವು ತಿಂದಿದ್ದ ಆಹಾರ ಹೋಗ್ತದೆ. ಅಂದರೆ ಆಹಾರ ಬಲ್ಲವನಿಗೆ ರೋಗವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಹಾಗಾಗಿ ನಾವು ತಿನ್ನೋ ಆಹಾರದಲ್ಲಿ
ಎಂಥ ಒಂದು ಇದಿದ್ರೂ ಕೂಡ ಅದು ನಮ್ಮ ಹೊಟ್ಟೆಗೆ ಸೇರಿದಾಗ ಅದರಿಂದಲೇ ನಮಗೆ ಎಲ್ಲ ಕಲ್ಮಶವಾಗಿ ಕನ್ವರ್ಟ್ ಆಗಿ ರೋಗ ರುಜಿನಗಳು ಬರುವಂಥದ್ದು, ಉಲ್ಬಣವಾಗುವಂಥದ್ದು. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಯಪಿಬೇತ್ ಜಲಮೇತೇನ ಅಂದರೆ ಈ ಒಂದು ಮಂತ್ರವನ್ನು, ಈ ಒಂದು ರಾಘವೇಂದ್ರ ಸ್ತೋತ್ರದ ಮಂತ್ರದಿಂದ ಅಭಿಮಂತ್ರಿಸಿದ ನೀರನ್ನು ಪ್ರತಿನಿತ್ಯವೂ ಯಾರು ಸೇವನೆಯನ್ನು ಮಾಡ್ತಾರೆ, ಕುಡಿತಾರೆ, ಅವರಿಗೆ ತಸ್ಯ ಕುಕ್ಷಿ ದಶ ಗತಾದೋಷ, ಕುಕ್ಷಿಯಲ್ಲಿರುವಂಥ ಎಲ್ಲ ದೋಷಗಳು ಸಹ ಸರ್ವೇ ನಶ್ಯಂತಿ ತತ್ಕ್ಷಣಾತ್ಯ, ಪರಿಹಾರವಾಗ್ತದೆ. ಯಾವಾಗ ಪರಿಹಾರವಾಗ್ತದೆ? ಯಾವತ್ತೋ ಅಲ್ಲ, ತತ್ಕ್ಷಣದಲ್ಲಿ. ಆ ನಂಬಿಕೆ ಇರಬೇಕು ನಮಗೆ. ತಗೊಳ್ಳೋವಾಗ ತತ್ಕ್ಷಣದಲ್ಲಿ ನಮ್ಗೆ ಪಾರಾಗ್ತದೆ. ಈಗ ನಾವು ಟ್ಯಾಬ್ಲೆಟ್ಸ್ನ ತಗೋತೀವಿ, ಅದರಲ್ಲಿ ಕಾಂಬಿನೇಷನ್ ಏನಿರುತ್ತೆ ಏನು ಅನ್ನೋದು ಗೊತ್ತಿರಲ್ಲ ನಮಗೆ. ನಾವೇನು ಡಾಕ್ಟ್ರು ಮೆಡಿಸಿನ್ ಓದಿರೋದಿಲ್ಲ, ಆದರೂ ಒಬ್ಬ ಡಾಕ್ಟ್ರ್ ಹೇಳ್ತಾನೆ ಇದನ್ನು ತಗೋ ಗುಣವಾಗುತ್ತೆ ಅಂತ, ಅದನ್ನು ನಂಬಿ ಸುಮ್ಮನೆ ಬಾಯಿಗೆ ಹಾಕ್ಕೊಂಡು ನೀರು ಕುಡಿತೀವಿ. ಅದರಿಂದ ಒಂದು ಮಟ್ಟಕ್ಕೆ ರಿಸಲ್ಟ್ ಸಿಗುತ್ತೆ ಇಮಿಡಿಯೇಟಾಗಿ. ಅಲೋಪತಿನಲ್ಲಾಗಲಿ ಯಾವುದರಲ್ಲೇ ಆಗಲಿ. ಆಯುರ್ವೇದದಲ್ಲಿ ಸ್ವಲ್ಪ ದೀರ್ಘಕಾಲದವರೆಗೆ ತೊಗೊಂಡು ಅದಕ್ಕೆ ಔಷಧಿ ಗುಣ ಮಾಡ್ಕೋತೀವಿ. ಏನೂ ಗೊತ್ತಿಲ್ಲದೆ ಇರೋದನ್ನು ತಗೊಂಡಾಗಲೇ ಈ ಥರ ಒಂದು ಮಾತ್ರೆಯನ್ನು ತಗೊಂಡಾಗ ಗುಣವಾಗುವಂಥ ಕಾಯಿಲೆ ಈ ಒಂದು ರಾಘವೇಂದ್ರ ಸ್ತೋತ್ರದ ಅನುಸಂಧಾನವನ್ನು ಅರ್ಥ ಮಾಡಿಕೊಂಡು ಭಗವತ್ಪರವಾಗಿ ಇದನ್ನು ಇಟ್ಟುಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ನೆನೀತಾ ಆ ಒಂದು ಬೃಂದಾವನದಲ್ಲಿ 1200 ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮಗಳಿದೆ ಅಂತನ್ನೋದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಆಚಾರ್ಯ ಮಧ್ವರು ಅಲ್ಲಿ ಕೂತು ಆಶೀರ್ವಾದ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಅನ್ನೋದನ್ನು ಚಿಂತನೆಯನ್ನು ಮಾಡ್ತಾ, ವ್ಯಾಸರ ಅವತಾರ ಇವರು, ಪ್ರಹ್ಲಾದರ ಅವತಾರ ಇವರು ಅಂತೇಳಿ ಅದನ್ನು ಚಿಂತನೆಯನ್ನು ಮಾಡ್ತಾ ಆ ಈ ಒಂದು ಶ್ಲೋಕದಿಂದ, ಈ ಒಂದು ಮಂತ್ರದಿಂದ ಅಭಿಮಂತ್ರಿಸಿದ ನೀರನ್ನು ತಗೊಂಡಾಗ ಯಾತಕ್ಕೋಸ್ಕರ ಗುಣವಾಗಲ್ಲ, ಆಗಲೇಬೇಕು ಗುಣ. ಎಂಥ ಒಂದು ಕಾಯಿಲೆ, ಘನಘೋರ ಕಾಯಿಲೆಯೂ ಕೂಡ, ಕುಷ್ಠಾದಿ ಅಂತ ಕಾಯಿಲೆಯೂ ಕೂಡ ಗುಣವಾಗ್ತದೆ, ಅಂಧನಿಗೆ ಕಂಡು ಬರ್ತದೆ. ಎಲ್ಲದಕ್ಕೂ ಇದೇನೇ. ಆ ಒಂದು ನೀರನ್ನು ಪ್ರಾಶನ ಮಾಡೋದ್ರಿಂದ, ಈ ನೀರನ್ನು ಕೈನಲ್ಲಿ ಇಟ್ಕೊಳ್ಳೋದು, ಪ್ರತಿದಿನ ರಾಘವೇಂದ್ರ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡೋದು, ಆಮೇಲೆ ತೀರ್ಥದ ಹಾಗೆ ಈ ನೀರನ್ನು ಸೇವನೆ ಮಾಡೋದು, ಇದನ್ನು ಮಾಡ್ತಾ ಬಂದಾಗ ಯಾರಿಗೂ ಈ ಒಂದು ಹೊಟ್ಟೆಯಲ್ಲಿರುವಂಥ ದೋಷಗಳು ತತ್ಕ್ಷಣದಲ್ಲಿ ಪರಿಹಾರವಾಗ್ತದೆ. ಹಾಗೆ ಮುಂದೆ ಬರುವಂಥ ರೋಗಗಳೆಲ್ಲವೂ ಅಥವಾ ಬರಬಹುದಾದಂಥ ರೋಗಗಳೆಲ್ಲವೂ ಕೂಡ ತಡೆಗಟ್ಟುತ್ತದೆ. ಯಾಕಂದರೆ ಅಲ್ಲಿ ಭಗವಂತನ ವಾಸಸ್ಥಾನವಾಗಿ ಹೋಗ್ತದೆ ಅದು. ಯಾಕಂದರೆ ಆ ನೀರು ಭಗವಂತನನ್ನು ನೆನೆದು, ರಾಯರನ್ನು ನೆನೆದು ಅಭಿಮಂತ್ರಿಸಿದ ನೀರದು. ಅದನ್ನು ತಗೊಂಡಾಗ ರೋಗ ರುಜಿನ ಬರುವಂಥದ್ದು ಎಲ್ಲಿದೆ? ಹಾಗಾಗಿ ಆ ತರಹದಲ್ಲಿ ಇದನ್ನು ಅಪರ್ಣಾಚಾರ್ಯರು ಹೇಳ್ತಾ ಇದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ರಾಘವೇಂದ್ರ ಸ್ತೋತ್ರ ಚಿಂತನವನ್ನು 3 ಶ್ಲೋಕಗಳೊಂದಿಗೆ 23, 24, 25ಕ್ಕೆ ಉಪಸಂಹಾರ ಮಾಡೋಣ. ಮುಂದೆ ಸಿಕ್ಕಾಗ ಮುಖ್ಯ ಶ್ಲೋಕಗಳ ಅರ್ಥಾನುಸಂಧಾನವನ್ನು ಮಾಡೋಣಂತೆ ಯಥಾಶಕ್ತಿಯಾಗಿ. ಹಾಗಾಗಿ ಇವತ್ತಿನ ಈ ಒಂದು ರಾಘವೇಂದ್ರ ಸ್ತೋತ್ರ ಚಿಂತನವನ್ನು ಕೃಷ್ಣಾರ್ಪಣವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.